ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನೂಸ್ ಕಿಚನ್. ಇವತ್ತು ನಾನು ನಿಮ್ಮೊಟ್ಟಿಗೆ ಒಂದು ಟೇಸ್ಟಿ ಆಗಿರೋ ಸ್ನ್ಯಾಕ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಬರೀ ಟೇಸ್ಟಿ ಮಾತ್ರ ಅಲ್ಲ, ತುಂಬಾನೇ ಈಸಿ ಕೂಡ. ಸೊ ನಮ್ಮ ಈಸಿ ಅಂಡ್ ಟೇಸ್ಟಿ ಸ್ನ್ಯಾಕ್ ನ ಹೆಸರು ಚೀಸಿ ಗಾರ್ಲಿಕ್ ಬ್ರೆಡ್. ಗಾರ್ಲಿಕ್ ಬ್ರೆಡ್ ಎಲ್ಲರೂ ತಿಂದಿರ್ತೀರಾ, ಬಟ್ ಇದು ತುಂಬಾನೇ ಈಸಿ ಆಗಿದೆ. ಸೊ ನಮ್ಮ ಈಸಿ ಚೀಸಿ ಗಾರ್ಲಿಕ್ ಬ್ರೆಡ್ ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ 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 ಸ್ಟಾರ್ಟ್ ಮಾಡೋಣ. ಚೀಸಿ ಗಾರ್ಲಿಕ್ ಬ್ರೆಡ್ ಮಾಡಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 2 ಸ್ಲೈಸ್ ಬ್ರೆಡ್, 2 ಸ್ಪೂನ್ ಬಟರ್, ಅಮೂಲ್ ಚೀಸ್ 1 ಸ್ಲೈಸ್, ಆರೆಗನೋ 1 ಸ್ಪೂನ್, ಚಿಲ್ಲಿ ಫ್ಲೇಕ್ಸ್ 1 ಸ್ಪೂನ್, ಮಿಕ್ಸ್ಡ್ ಹರ್ಬ್ಸ್, ಮತ್ತೆ ಸಿಪ್ಪೆ ತೆಗ್ದಿರೋ ಬೆಳ್ಳುಳ್ಳಿ ಎಸಳು 16ರಿಂದ 18. ಸೊ ಈ ಬೆಳ್ಳುಳ್ಳಿನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನ ಕ್ರಶ್ ಮಾಡೋಣ. ಬೆಳ್ಳುಳ್ಳಿ ಕ್ರಶ್ ಆಗಿದೆ. ಸೊ ಇದು ಆಲ್ಮೋಸ್ಟ್ 1 ಸ್ಪೂನ್ ಇದೆ. ಇದನ್ನ ಇವಾಗ 2 ಸ್ಪೂನ್ ಬಟರ್ಗೆ ಮಿಕ್ಸ್ ಮಾಡೋಣ. ಬಟರ್ನ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಸ್ಪೂನ್ನ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಬಟರ್ ಅಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಬೇಗ ಮಿಕ್ಸ್ ಆಗುತ್ತೆ. ಇದಕ್ಕೆ ಇವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನ ಹಾಕೋಣ. ಸೊ ನಾನು ಇದಕ್ಕೆ ಇವಾಗ 1 ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ, 1 ಸ್ಪೂನ್ ಆರೆಗನೋ, ಮತ್ತೆ ಪಿಂಚ್ ಆಫ್ ಸಾಲ್ಟ್. ನೀವು ಮನೇಲೆ ಮಾಡಿರೋ ಬಟರ್ನ ಯೂಸ್ ಮಾಡ್ತಾ ಇದ್ರೆ ಇದಕ್ಕೆ ಸಾಲ್ಟ್ ಒಂದ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಇನ್ ಕೇಸ್ ಮಾರ್ಕೆಟ್ ಇಂದ ತಂದಿರೋ ಬಟರ್ ಆದ್ರೆ ಇಟ್ಸ್ ಆಲ್ರೆಡಿ ಸಾಲ್ಟೆಡ್ ಇರೋದ್ರಿಂದ ಅದಕ್ಕೆ ಜಾಸ್ತಿ ಬಟರ್ ಬೇಕಾಗಲ್ಲ. ಸೊ 1 ಪಿಂಚ್ ಇಸ್ ಇನಫ್. ಇದನ್ನ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಮ್ಮ ಗಾರ್ಲಿಕ್ ಬಟರ್ ಮಿಕ್ಸ್ ರೆಡಿ ಆಗಿದೆ. ಏನ್ ಮಾಡೋದು ನೆಕ್ಸ್ಟ್? ಸೊ ಆಲ್ರೆಡಿ ತಗೊಂಡಿರೋ ಬ್ರೆಡ್ ಸ್ಲೈಸ್ಗೆ ಒಂದ್ ಸೈಡ್ ಮಾತ್ರ ಈ ಬಟರ್ ಮಿಕ್ಸ್ ನ ಚೆನ್ನಾಗಿ ಅಪ್ಲೈ ಮಾಡಿ. ಬಟರ್ ಹಚ್ಚೋದ್ರಲ್ಲಿ ಕಂಜೂಸಿ ಮಾಡಬೇಡಿ, ತುಂಬಾ ಚೆನ್ನಾಗಿ ಅಪ್ಲೈ ಮಾಡಿ. ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಮ್ಮಿ ಆ ತರ ಎಲ್ಲ ಹಚ್ಬೇಡಿ, ನೀಟಾಗಿ ಸ್ಪ್ರೆಡ್ ಮಾಡಿ. ಒಂದ್ ಸೈಡ್ ಮಾತ್ರ ಬ್ರೆಡ್ ಒಂದ್ ಫೇಸಿಗೆ ಮಾತ್ರ ಬಟರ್ ಹಚ್ಚಿ, ಇನ್ನೊಂದ್ ಕಡೆ ಹಂಗೆ ಬಿಡಿ. ಬಟರ್ ಗಾರ್ಲಿಕ್ ಮಿಕ್ಸರ್ನ ಎರಡೂ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿ ಆಗಿದೆ. ಇವಾಗ ಒಂದು ಸ್ಯಾಂಡ್ವಿಚ್ ಮೇಕರ್ನ ತಗೊಂಡ್ಬಿಟ್ಟು ಅದರಲ್ಲಿ ಬ್ರೆಡ್ನ ಪ್ಲೇಸ್ ಮಾಡೋಣ. ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂದರೆ ತವಾ ಮೇಲೂ ಮಾಡ್ಬೋದು. ತವಾ ಮೇಲೂ ಇದಿಷ್ಟೇ ಚೆನ್ನಾಗಿ ಬರುತ್ತೆ, ಟೇಸ್ಟಲ್ಲಿ ಏನೂ ಡಿಫ್ರೆನ್ಸ್ ಆಗಲ್ಲ. ಸೊ ಇದ್ರ ಮೇಲೆ ಒಂದು ಚೀಸ್ ಸ್ಲೈಸ್ನ ಸ್ಪ್ರೆಡ್ ಮಾಡಿ. ಸ್ಪ್ರೆಡ್ ಮಾಡಿರೋ ಚೀಸ್ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಮಿಕ್ಸ್ಡ್ ಹರ್ಬ್ಸ್ನ ಸ್ಪ್ರಿಂಕಲ್ ಮಾಡಿ. ಇನ್ನೊಂದು ಸ್ಲೈಸ್ ಚೀಸ್ನ ಅದರ ಮೇಲ್ಗಡೆ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಎರಡೂ ಸೈಡ್ ಚೆನ್ನಾಗಿ ಗ್ರಿಲ್ ಮಾಡಿ. ಮೀಡಿಯಂ ಹೈ ಫ್ಲೇಮಲ್ಲಿ ಗ್ರಿಲ್ ಮಾಡಿ
ಫ್ಲೇಮ್ನ ತುಂಬ ಹೈ ಆಗಿಟ್ಟರೆ ಅದು ಬೇಗ ಸೀದೋಗುತ್ತೆ. ಸೊ ಎರಡೂ ಕಡೆ ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಗ್ರಿಲ್ ಮಾಡಿದ್ರಿ ನಮ್ಮ ಟೇಸ್ಟಿ ಚೀಸಿ ಗಾರ್ಲಿಕ್ ಬ್ರೆಡ್ ರೆಡಿ ಟು ಈಟ್. ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ನಿಮಗೆ ಬೇಕಾಗಿರೋ ಶೇಪಲ್ಲಿ ಕಟ್ ಮಾಡಿ. ಇದು ಚಿಕ್ಕ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಪಟ್ ಅಂತ ರೆಡಿಯಾಗೋ ರೆಸಿಪಿ, ತುಂಬ ಏನು ಟೈಮ್ ಹಿಡಿಯಲ್ಲ. ಚೀಸಿ ಆಗಿರೋ ಗಾರ್ಲಿಕ್ ಬ್ರೆಡ್ನ ನೀವು ಟ್ರೈ ಮಾಡಿಬಿಟ್ಟು ಬಂದು ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಇದೇ ಥರ ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿಗೋಸ್ಕರ ಅನೂಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ.